ಮಿಷನ್ಗಳೆಲ್ಲ ನಿರುಪಯುಕ್ತವಾಗ್ಬಿಟ್ಟಿದ್ದಾವೆ. ಅಂದರೆ ರೋಡು ಎಲ್ಲ ಆಗೋದು, ಕರೆಂಟ್ ಎಲ್ಲ ಲೈನ್ ಎಲ್ಲ ಕಿತ್ತೋಗಿ ಏನಿಲ್ಲ ಅಂದರೆ ಇವತ್ತು 30 ರಿಂದ 40 ಲಕ್ಷ ಖರ್ಚು ಬೇಕು. ಆ ರೀತಿಯಾಗಿದೆ. ಆಸ್ಪತ್ರೆನೇ ತಜ್ಞರಿಲ್ಲ, ಸಾಕಷ್ಟು, ಆಮೇಲೆ ಡಿ ಗ್ರೂಪ್ ನೌಕರರಿಲ್ಲ, ಇಷ್ಟೆಲ್ಲ ಇದೆ. ಬಟ್ ಇದು ಆಸ್ಪತ್ರೆ ಮಾತ್ರ 100 ಹಾಸಿಗೆ ಆಸ್ಪತ್ರೆ ಅಂತ ಮಾತ್ರ ಹೆಸರಿಗೆ ಮಾತ್ರ ಇದೆ. ಇದ್ರ ಬಗ್ಗೆ ತಾವು ಇಲ್ಲ, ಈಗ ತಾನೇ ಬಂದಿದ್ದೀನಿ. ನಾನು MLA ಅವ್ರ ಹತ್ರ ಕೂಡ ಮಾತನಾಡ್ತಾ ಇದ್ದೆ. ಈಗ ರಿಪೇರಿ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ಅಗತ್ಯ ಇನ್ನೂ ಹೆಚ್ಚು ರಿಪೇರಿಗೆ ದುಡ್ಡು ಬೇಕಾಗಿದ್ದರೆ ಅದನ್ನು ಕೂಡ ಖಂಡಿತ ನಾನು ಕೊಡಿಸ್ಕೊಡ್ತೀನಿ. ಆದರೆ ಈಗ ಅದು 50 ಬೆಡ್ಡಿನ ತಾಲೂಕು ಆಸ್ಪತ್ರೆ ಅಂತ ಹೇಳಿದ್ದಾರೆ. ಈಗ ಅದನ್ನು ಎಲ್ಲ ತಾಲೂಕಲ್ಲೂ ಕನಿಷ್ಠ 100 ಬೆಡ್ ಇರಬೇಕು. ಇದು ಹಳೆ ತಾಲೂಕು ಅಲ್ವಾ? ಅದರಿಂದ ಇದನ್ನು ಇನ್ನೂ 50 ಬೆಡ್ಡನ್ನು ನಾನು ಅಂದ್ಕೊಂಡಿದ್ದೆ 100 ಬೆಡ್ ಇದೆ ಅಂತ. ನಾನು ಕೇಳಿದೆ ಈಗ ತಾನೆ MLA ಸಾಹೇಬ್ರಿಗೆ ಎಷ್ಟು ಬೆಡ್ ಇದೆ ಅಂತ. ಇಲ್ಲ 50 ಬೆಡ್ ಇದೆ ಅಂತ. ನನಗೂ ಕೂಡ ಆಶ್ಚರ್ಯ ಆಯಿತು. ಅದಕ್ಕೆ ಖಂಡಿತವಾಗಿಯೂ ಅದನ್ನು ಆದಷ್ಟು ಶೀಘ್ರದಲ್ಲೇ 100 ಬೆಡ್ಗೆ ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮ ತೊಗೊಂಡು ಅದ್ರ ಬಗ್ಗೆ KMERC ದುಡ್ಡು ಕೂಡ ಸೇರಿಸಿ ಮಾಡೋದಕ್ಕೆ ಸಾಧ್ಯತೆ ಇದೆ. ನಾನು ಕೂಡಲೇ ಅದನ್ನು ಪ್ರಸ್ತಾಪ ಮಾಡಿ ನಾನು ಅದನ್ನು 100 ಬೆಡ್ ಆಸ್ಪತ್ರೆ ಆದರೆ ಆವಾಗ ಇನ್ನಿತರ ಎಲ್ಲ ವೈದ್ಯರು ಕೂಡ ಅಗತ್ಯ ಇರುವಂಥ ಸಿಬ್ಬಂದಿ ಹೆಚ್ಚು ಮಾಡಿಕೊಂಡು ಅದನ್ನು ನಡೆಸೋದಕ್ಕೆ ಅವಕಾಶ ಆಗ್ತದೆ. ಅದ್ರ ಬಗ್ಗೆ ನಾನು ಕೂಡಲೇ ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಆಯಿತಾ? ಇಂದಿನ ಸರ್ಕಾರದಲ್ಲಿ ಈ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹೆರಿಗೆಗಳು ಜಾಸ್ತಿ ಆಗ್ತಾ ಇಲ್ಲ, ಆದರೂ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅಂತ ಇಂದಿನ ಸರ್ಕಾರದ ಸಚಿವರು ಅದು ತಪ್ಪು ನಿರ್ಧಾರ. ಯಾಕೆಂದರೆ ಹೆರಿಗೆಗಳು ಜಾಸ್ತಿ ಆದಂಥ ಸನ್ನಿವೇಶದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕೊಡುವಂಥದ್ದು. ನಮ್ಮ ತಾಲೂಕು ಇಂಟೀರಿಯರ್ ತಾಲೂಕು, ಅದಕ್ಕೆ ಈಗ ಪ್ರಥಮ ಆದ್ಯತೆ ಶಿರಾಗ್ ಹೋಗ್ಬೇಕು, ಇಲ್ಲ ತುಮಕೂರು ನೋಡಬೇಕು. ಅದಕ್ಕೆ ಪ್ರಥಮ ಆದ್ಯತೆ ಈಗ ಇರುವಂಥ ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೇರಿಸಿ 100 ಬೆಡ್ಗೆ ಮಾಡಿಸಿದ್ರೆ ತದನಂತರ MCH ತೊಗೊಳ್ಳೋದಕ್ಕೆ ಅವಕಾಶ ಸಿಗ್ತದೆ. MCH ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಹೆರಿಗೆಗಳಾಗ್ತಾ ಇದೆ. ಅದಕ್ಕೆ ಸ್ಥಳಾವಕಾಶ ಕಮ್ಮಿ ಆಗ್ತಾ ಇದೆ. ಹೆಚ್ಚು ಹೆರಿಗೆ ಆಗ್ತಾ ಇರೋದ್ರಿಂದ ಅವಾಗ MCH ಆಸ್ಪತ್ರೆ ಕೊಡ್ತಾರೆ. ನೀವು ಹೆರಿಗೆಗಳು ಆಗ್ತಾ ಇಲ್ಲ, ನೀವು ಸಂಖ್ಯೆಗಳು ಕೇಳ್ತಾ ಇದ್ದೀರಾ. ನೀವು ಅದಕ್ಕೆ ತಾಲೂಕು ಆಸ್ಪತ್ರೆನ ಮೇಲ್ದರ್ಜೆ ತಾಲೂಕು ಆಸ್ಪತ್ರೆ ಆದರೆ ಆವಾಗ ನಿಮಗೆ 2 ಗೈನಕಾಲಜಿಸ್ಟು, 2 ಅನೆಸ್ಥೆಸಿಸ್ಟು ಎಲ್ಲ ಬಂದ ನಂತರ ಹೆರಿಗೆಗಳು ಸಹಜವಾಗಿ ಹೆಚ್ಚಾಗ್ತದೆ. ಹೆಚ್ಚಾದ ನಂತರ ನಾವು ನೋಡಿಕೊಂಡು MCH ಆಸ್ಪತ್ರೆ ಕೊಡ್ಬೋದು, ತಾಯಿ ಮಕ್ಕಳ ಆಸ್ಪತ್ರೆ ಕೊಡ್ಬೋದು. ಅದಕ್ಕೆ ಪ್ರಥಮ ಆದ್ಯತೆ ಈ 100 ಬೆಡ್ಡನ್ನು ಮಾಡಿಸ್ತಕ್ಕಂಥದ್ದಕ್ಕೆ ನಾನು ಗಮನ ಕೊಟ್ಟು ಶಾಸಕರ ಜೊತೆ ಚರ್ಚೆ ಮಾಡಿ ನಾನು ನಮ್ಮ ಇಲಾಖೆ ಅಧಿಕಾರಿ ಜೊತೆ ಈಗಲೇ ಕೂಡಲೇ ಚರ್ಚೆ ಮಾಡ್ತೀನಿ. ಆದಷ್ಟು ಶೀಘ್ರದಲ್ಲೇ ಇದನ್ನು 100 ಬೆಡ್ಗೆ ನಾನು ತೊಗೊಂಡು ಬರ್ತೀನಿ. ಆಯಿತಾ? ಆಶ್ವಾಸನೆ ಕೊಡ್ತಾ ಇದ್ದೀನಿ. ಶೆಟ್ಟಿಕೆರೆಯಲ್ಲಿ 24x7 ಹಾಸ್ಪಿಟ್ಲ್ ಇತ್ತದು ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿ. ಆದರೆ ಈಗ ಅದು 12 ಓವರಿಗೆ ನಿಂತಿದೆ. ಅಲ್ಲಿ ಶೆಟ್ಟಿಕೆರೆ ಮತ್ತು ತಿಪ್ಪೂರು ಭಾಗದಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗ್ತಿರ್ತವೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ನಾನು ಚೆಕಪ್ ಮಾಡ್ತೀನಿ. ದೊಡ್ಡಣೆಗಳಲ್ಲಿ ಆಸ್ಪತ್ರೆ ಕಟ್ಟಡ ಆಗಿ 6 ವರ್ಷ ಆಗ್ತಾ ಬಂತು ಸರ್. ಇವತ್ತು ಅಲ್ಲೆಲ್ಲ ಮೆಟ್ಲೆಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಆದರೆ ಇದ್ರೊಳಗೆ ಉದ್ಘಾಟನೆ ಆಗಿಲ್ಲ. ಯಾವ ಜಿಲ್ಲೆ ಬಾರ್ಡರ್ ಹಾಗಾಗಿ 6 ವರ್ಷ ಆಗ್ತಾ ಬಂತು. ಎಲೆಕ್ಷನ್ ಸರ್, ನೀವು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಕಾರಣ ಸರ್, 3 ಡಿಸ್ಟಿಕ್ಗಳು ಬಾರ್ಡರ್ ಸೇರ್ಕೊಂಡಿದ್ದಾವೆ. ಹಾಗಾಗಿ ದಯಮಾಡಿ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಈಗ ಹೇಳಿದ್ನಲ್ಲ ನಿಮ್ಮ ಮುಂದೆ ಹೇಳಿದ್ದೀನಲ್ಲ, ಖಂಡಿತ 100 ಬೆಡ್ಗೆ ತೊಗೊಂಬರೋದು ಆದ್ಯತೆ. ಈಗ ಗ್ರೂಪ್ ಡಿ ಅನ್ನು 100% ಈಗ 75%ವರೆಗೂ ಫಿಲಪ್ ಮಾಡ್ಬೋದು. ಅದಕ್ಕೆ ಮಾಡ್ಕೊಂಡಿದ್ದಾರೆ. 100 ಫಿಲಪ್ ಮಾಡ್ಕೊಡೋದಕ್ಕೆ ನಾವು ಈಗ ಪರ್ಮಿಷನ್ ತೊಗೊಳ್ತಾ ಇದ್ದೀವಿ. ಅದಕ್ಕೆ ಉಳಿದಿರೋ ಪೋಸ್ಟ್ ಕೂಡ ಫಿಲಪ್ ಮಾಡ್ತೀವಿ ಸರ್. ಮತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಚಿಕ್ಕನಾಯಕನಹಳ್ಳಿ ತಾಲೂಕು ಕೇಂದ್ರದಿಂದ ಚಿಕ್ಕನಾಯಕನಹಳ್ಳಿ ಬಾರ್ಡರ್ಗೆ ಸುಮಾರು